ಕನ್ನಡದ ಮನೆ ಮಗಳು ಶ್ರೀನಿಧಿ ಶೆಟ್ಟಿ ಓದ್ ಕಡೆ ಎಲ್ಲ ಗೆಲುವನ್ನ ಜೊತೆಗೆ ತಗೊಂಡು ಬರ್ತಾ ಇದ್ದಾರೆ. ಈಗ ತಮಿಳಿನಲ್ಲೂ ಒಂದು ಅದ್ಭುತವಾದ ಸಿನಿಮಾನ ಮಾಡ್ಕೊಂಡ್ಬಂದ್ರೆ ಈಗ ತೆಲುಗು ನಾಡಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಈ ಬಗ್ಗೆ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ಕಾರ. ಬಹುಶಃ KGF ಆದ ನಂತರದಲ್ಲಿ ಬೇರೆ ಯಾರ್ಯಾರು ಇದ್ರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಆಯ್ಕೆಗಳನ್ನು ಮಾಡ್ಕೊತಾ ಹೋಗ್ತಾ ಇದ್ರು. ಎಲ್ಲೋ ಒಂದ್ ಕಡೆ ನೀವು ತುಂಬಾ ಚೂಸಿನ ಕತೆ ವಿಚಾರದಲ್ಲಿ, ಸಿನಿಮಾ ವಿಚಾರದಲ್ಲಿ ಅಂತ ಚೂಸಿ ಅಂತ ಅಲ್ಲ, ಚೂಸಿ ಅನ್ನೋಕ್ಕಿಂತ ನನಗೆ ಇಷ್ಟಪಟ್ಟು ಮಾಡಬೇಕು ಅಂತ ಒಂದು ಆಸೆ. ಏನೇ ಕೆಲಸ ಮಾಡಿದ್ರು ಇಷ್ಟಪಟ್ಟು ಮಾಡಬೇಕು ಅಂತ. ಸೊ ನಂಗೆ ಆ ಕಥೆಯಲ್ಲಿ ನಂಗೆ ಆಸಕ್ತಿ ಇಲ್ಲ ನಂಗೆ ಆ ಕತೆ ಇಷ್ಟ ಆಗಿಲ್ಲ, ಆ ಪಾತ್ರ ಆಟ ಆಡಬೇಕು ಅಂತ, ನನ್ನ ಪಾತ್ರ ಮಾಡಬೇಕು ಅಂತ ನಂಗೆ ಮಾಡಬೇಕು ಅಂತ ಮನ್ಸಿಗೆ ಬಂದಿಲ್ಲ ಅಂದರೆ ನಾನು ಅದು ಯಾಕೆ ಮಾಡಬೇಕಲ್ವಾ, ಮಾಡಿ ಮತ್ತೆ ರಿಗ್ರೆಟ್ ಯಾಕೆ ಮಾಡಬೇಕು, ಅದು ಯಾಕೆ ಮಾಡಿದೆ ಅಂತ. ಸೊ ನಾನು ನನಗದು 100% ಮಾಡಬೇಕು ಅಂತ ಅನಿಸಿದ್ರೆ ನಾನು ಅದು ತೆಕ್ಕೋತೀನಿ. ಸೊ ಆ ಪ್ರಾಸೆಸಲ್ಲಿ ಸ್ವಲ್ಪ ಟೈಮ್ ಆಯಿತು. ಬಂದಿರೋದಲ್ಲಿ ಯಾವುದು ವರ್ಕೌಟ್ ಆಗಿಲ್ಲ. ಸೊ ತುಂಬ ಆಸ್ಪೆಕ್ಟ್ಸ್ ಇರುತ್ತಲ್ಲ, ನನಗೂ ಆಸಕ್ತಿ ಬರಬೇಕು, ಆ ಕ್ಯಾರೆಕ್ಟರ್ ಇಲ್ಲ, ಒಂದು ಪಾತ್ರ ಇಲ್ಲ, ಏನೇ ಆದರೂ. ಸೊ ಫೈನಲಿ ತೆಲುಸು ಕದಾ ಅಂತ ಒಂದು ಮೂವಿ ಬಂತು. ನಂಗೆ ಅದು ಆ ಪಾತ್ರ ಇಷ್ಟ ಆಯಿತು. ಹೊಸ ಡೈರೆಕ್ಟರು ಅವ್ರು ಹೇಳಿದ್ದು ನರೇಷನ್ನು, ಆ ಸ್ಟೋರಿ, ಆ ಕ್ಯಾರೆಕ್ಟರ್ ಮಾಡಬೇಕು ಅಂತ ನಂಗೆ ಆಸೆ ಅನಿಸ್ತು. ಸೊ ನಾನು ಅದು ತಗೊಂಡೆ. ಬರ್ತಿರುವಂಥ ಸಿನಿಮಾಗಳೆಲ್ಲ ಸ್ಟಾರ್ ಸಿನಿಮಾಗಳೇ ಆಗ್ತಾ ಇದೆ. ಒಂದು ಕಡೆ ಎಲ್ಲೋ ಒಂದು ಕಡೆ ಬ್ಲೆಸ್ಟ್ ಅನ್ಸುತ್ತೆ, ಮತ್ತೊಂದು ಕಡೆ ಹಿಟ್ 3 ಸಿನಿಮಾನ ಒಪ್ಕೊಳ್ಳೋ ಕಾರಣ ಅಂತ. ಈ ಹಿಂದಿನ 2 ಸಿನಿಮಾಗಳು ಏನಿದೆ ಬ್ಯಾಕ್, ಅದೆಲ್ಲ ನೋಡಿ ಈ ಸಿನಿಮಾ ಮೇಲೆ ಆಸಕ್ತಿ ಜಾಸ್ತಿ ಆಗಿತ್ತು ಅಂತ. ಸೊ ಹಿಟ್ 3 ನಂಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ತೆಲುಸು ಕದದಲ್ಲೇ ಬ್ಯುಸಿ ಆಗಿದ್ದೆ. ಯಾಕಂದರೆ ಅದು ಆಫ್ಟರ್ 2.5 years ತೆಲುಸು ಕದ ಸೈನ್ ಮಾಡಿರೋದು. ಅದ್ರ ಮುಹೂರ್ತ ಪೂಜೆಗೆ ಹೋದೆ. ಮುಹೂರ್ತ ಪೂಜೆಯಲ್ಲಿ ಇವರು ಗೆಸ್ಟ್ ಆಗಿ ಬಂದಿದ್ದರು, ನಾನಿ ಅವರು. ಸೊ ನಾನಿ ಅವರು ನನ್ನನ್ನು ಅಲ್ಲಿ ನೋಡಿದ್ರು, ಮಾತಾಡಿದ್ರು. ಅವ್ರಿಗೇನೋ ನನ್ನನ್ನು ನೋಡಿದಾಗ ತುಂಬ ರಿಲೇಟಬಲ್ ಅನಿಸುತ್ತೆ ಅಂತ ಅವ್ರು ಹೇಳಿದ್ರು. ದಟ್ ತುಂಬ ಫ್ರೆಶ್ ಅನಿಸ್ತು. ಇವಳನ್ನ KGF ಅಲ್ಲಿ ನೋಡಿದಾಗ ಹೇಗಿದ್ಲೋ ಆ ಥರ ಇಲ್ಲ, ಆಫ್ ಸ್ಕ್ರೀನು ತುಂಬಾ ಬೇರೆ ಥರ ಇದ್ದಾಳೆ ಅಂತ. ಅವ್ರು ಹಿಟ್ 3 ಡಿಸ್ಕಷನ್ ಬಂದಾಗ ಡೈರೆಕ್ಟರ್ ಅವರು ಕೂತ್ಕೊಂಡು ಮಾತಾಡ್ತಿರುವಾಗ ಅವ್ರು ಹೇಳಿದ್ರಂತೆ, ಶ್ರೀನಿಧಿನ ನೋಡು, ಕನ್ಸಿಡರ್ ಮಾಡಿ ಅಂತ. ಅವಾಗ ಶೈಲೇಶ್ ಅವ್ರಿಗೂ ನಾನು ತಲೆಯಲ್ಲಿ ಇದ್ದೆ ಅಂತ ಅವ್ರು ಹೇಳಿದರು. ಸೊ ಅವ್ರ ಜೊತೆಗೆ ಸೇರಿ ಅವ್ರು ಮತ್ತೆ ನಂಗೆ ನರೇಷನ್ ಮಾಡೋಕ್ಕೆ ಬಂದರು. ಸೊ ಆ ಥರ ಬಂದಿರೋದು ಹಿಟ್ 3. ತುಂಬಾ ಖುಷಿ ನಾನಿವ್ರ ಜೊತೆ ಅಸೋಸಿಯೇಟ್ ಆಗೋದು, ನಾನಿವ್ರ ಜೊತೆ ಒಂದು ಮೂವಿ ಮಾಡೋಕ್ಕೆ ಚಾನ್ಸ್ ಸಿಗೋದು ಇಟ್ ಸೆಲ್ಫ್ ಇಸ್ ಅ ಬಿಗ್ ಡೀಲ್. ಸೊ ಅವ್ರು ಏನೇ ಮಾಡಿದ್ರು ಅವ್ರ ಚಾಯ್ಸಸ್ ನಮ್ಗೆ ಗೊತ್ತಲ್ಲ. ನಾನಿ ಅವ್ರದ್ದು ಒಂದು ಚಾಯ್ಸಸ್ ಅದು ಆಲ್ರೆಡಿ ಒಂದು ಗ್ರೀನ್ ಸಿಗ್ನಲ್ ಇದ್ದಾಗೆ ಅವ್ರ ಮೂವೀಸಿಗೆ. ಸೊ ಇದಕ್ಕೆ ರೆಡ್ ಸಿಗ್ನಲ್ಲು, ಬಿಕಾಸ್ ಇಟ್ಸ್ ರೇಟೆಡ್. ಬಟ್ ನನಗೆ ತುಂಬಾ ಖುಷಿ ಆಯಿತು ಅವ್ರ ಮೂವಿ ಬಂದಿರೋದು ಗೊತ್ತಾದಾಗಿನಿಂದ. ನಾನು ತುಂಬ ಎಕ್ಸೈಟ್ ಆಗಿದ್ದೆ. ಬಟ್ ನೋಡಿ ಎಷ್ಟು ಬೇಗ ಶೂಟಿಂಗು ಆಯಿತು, ಎಲ್ಲ ಆಯಿತು. ಇವಾಗ ಪ್ರಮೋಷನ್ ಮುಗಿದು ನಾಳೆ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಕತೆ ಕೇಳಿದಾಗ, ಯಾಕಂದ್ರೆ ನಾನು ಅವ್ರನ್ನ ನೋಡ್ಕೊಂಡು ಬಂದಿರೋದವ ಫ್ಯಾಮಿಲಿ ಸ್ಟಾರ್ ಆಗಿ ಆ ಥರ ಕತೆಗಳನ್ನ ಈಗಲೂ ಅನ್ಸೋದು ನಾನು ನನ್ನ ಥರ ಒಂದು ಮೃಣಾಲ್ ಠಾಕೂರ್ ಥರ ಪಾತ್ರ ಸಿಗಲಿ ಅಂತ ಕನಸಲ್ಲಿ ಇರುತ್ತೆ. ಸೊ ಇಲ್ಲಿ ನೋಡ್ರೆ ಇಡೀ ಸಿನಿಮಾ ಬ್ಲಡ್ ಕಾಣಿಸ್ತದೆ. ಏನಾದ್ರು ಬೇಜಾರಿತ್ತ ಅದು, ಅಥವಾ ನಿಮ್ಮ ಜೊತೆಗಿನ ಪಾತ್ರಗಳ ಸೀನ್ಗಳೆಲ್ಲ ಅದೇ ರೀತಿ ಇರುತ್ತಾ ಅಂತ? ಅಲ್ಲ, ಸೊ ಏನಂದರೆ ಆ್ಯಸ್ ಎವ್ರಿ ಅದರ್ ಆ್ಯಕ್ಟರ್ ಅವ್ರನ್ನ ನಾವು ನೋಡ್ಕೊಂಡು ಬಂದಿರೋದಲ್ಲ ಅಲ್ಲ, ಮೊದಲ ಹಿಂದಿಂದ ಟೈಮಿಂದ. ಸೊ ನನಗೂ ಒಂದು ಇದ್ದಿತ್ತು ಮಾಡಿದ್ರೆ ರಾಮ್ ಕಾಮ್, ಇಲ್ಲ ಒಂದು ಒಳ್ಳೆ ಲವ್ ಸ್ಟೋರಿ, ಇಲ್ಲ ಒಂದು ಡ್ರಾಮಾ ಆ ಥರ ಮಾಡಬೇಕು ಅಂತ. ಬಟ್ ಇಟ್ಸ್ ಓಕೆ, ದೇವರು ಯೂನಿವರ್ಸ್ ಹ್ಯಾಸ್ ಇಟ್ಸ್ ವೇ ಅಂತಾರಲ್ವಾ, ಯೂನಿವರ್ಸ್ ಹ್ಯಾಸ್ ಇಟ್ಸ್ ವೇ. ಆ ಥರ ನನಗೆ ಥ್ರಿಲ್ಲರ್ ಬಂತು. ನಾನು ಅವ್ರಿಗೆ ಹೇಳಿದೆ, ನೋಡಿ ನನಗೆ ಕ್ರೈಮ್ ಥ್ರಿಲ್ಲರ್ ಬಂದ್ಬಿಡ್ತು ಅಂತ. ಬಟ್ ಆ ಕ್ರೈಮ್ ಥ್ರಿಲ್ಲರ್ ಒಂದು ಚಿಕ್ಕದಾಗಿ ನಮ್ದೊಂದು ಸಣ್ಣ ಪುಟ್ಟ ಲವ್ ಸ್ಟೋರಿ ಇದೆ. ಸೊ ಇಟ್ಸ್ ಓಕೆ, ಐಮ್ ಹ್ಯಾಪಿ. ಇಟ್ಸ್ ಅ ಬಿಗಿನಿಂಗ್. ನೋಡೋಣ. ಸೊ ಎಲ್ಲೊಂದು ಕಡೆ ಇಲ್ಲಿ ವೇದಿಕೆ ಮೇಲೆ ನೋಡ್ತಾ ಇದ್ರೆ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ನೋಡಿ ತುಂಬ ಖುಷಿ ಆಯ್ತು. ಒಂದೇ ಸಿನಿಮಾದಲ್ಲಿ ಆ ಮಟ್ಟಿಗಿನ ಒಂದು ಒಡನಾಟ ನಿಜಕ್ಕೂ ಖುಷಿ. ಯಾಕಂದ್ರೆ ಒಂದು ರೀತಿ ದತ್ತುಪುತ್ರ ಅನ್ಕೊಬಿಟ್ಟಿದ್ರೆ, ಯಾಕಂದ್ರೆ ಸಿನಿಮಾ ಮೂಲಕ ಕರ್ನಾಟಕ, ಯಾಕಂದ್ರೆ ಅಷ್ಟೊಂದು ಇಷ್ಟಪಡ್ತಾರೆ ಸಿನಿಮಾಗಳನ್ನ. ನಾನು ಅದೇ ಹೇಳಿದೆ, ನಾನು ಅವ್ರದ್ದು ಫಸ್ಟ್ ಟೈಮ್ ಮೀಟ್ ಆದಾಗೂ ಅದೇ ಹೇಳಿದೆ, ದಟ್ ನೀವು ನಮ್ಮ ಕರ್ನಾಟಕದಲ್ಲೂ ನಾವು ನಿಮ್ಮನ್ನು ನಮ್ಮದೇ ಆ್ಯಕ್ಟರ್ ಥರ ನಿಮ್ಮನ್ನು ನಾವು ನಿಮ್ಮನ್ನು ನಾವು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ವಿ ರಿಲಿ ಲವ್. ನಮಗೆ ಯಾಕಂದರೆ ಆ ಕನೆಕ್ಟ್, ಯಾಕಂದರೆ ನನಗೆ ಅವ್ರು ರಿಲೇಟಬಲ್ ಅನಿಸ್ತಾರೆ, ಅವ್ರಿಗೆ ನಾನು ರಿಲೇಟಬಲ್ ಅನಿಸ್ತೀನಿ. ನನಗೆ ಅವ್ರು ತುಂಬ ರೂಟೆಡ್ ಹಂಬಲ್ ಅನ್ಸ್ತಾರೆ, ಅವ್ರಿಗೆ ಅದು ನಾನು ಅನಿಸ್ತೀನಿ. ಸೊ ನಮ್ಮದು ಆ ಬಾಂಡ್ ಅದಕ್ಕೆ ತುಂಬ ಇನ್ಸ್ಟೆಂಟಾಗಿ ಆ ಕನೆಕ್ಷನ್ ಆಯ್ತು ನಮಗೆ. ಅವ್ರಿಗೆ ಇಷ್ಟು ದೊಡ್ಡ ಸ್ಟಾರ್ ಆದರೂ ಒಂದು ನಾರ್ಮಲ್ ನಮ್ಮ ಮನೆ ಮಗ ಥರ ಇದ್ದಾರೆ ಅವರು. ಸೊ ತುಂಬಾ ಖುಷಿ ಆಗುತ್ತೆ. ಪ್ಲೀಸ್ ಬೇಗ ಅವ್ರನ್ನ ಮನೆ ಕರೆಸ್ಬಿಟ್ಟು ಹಾಕ್ಸಿ. ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಮ್ಯಾಂಗ್ಳೂರ್ ಸ್ಟೈಲ್ ಊಟ ಮಾಡ್ಸೋಕ್ಕೆ.